ವಿದ್ಯಾರ್ಥಿಗಳೇ, ಒಂದು ಈರುಳ್ಳಿಯಿಂದ ಸೊ ಅದರಲ್ಲಿ ಸೆಲ್ಸ್ ಯಾವ ರೀತಿ ಇದೆ, ಜೀವಕೋಶಗಳು ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಒಂದು ಚಿಕ್ಕ ವಿಡಿಯೋವನ್ನು ಒಂದು ಚಿಕ್ಕ ಪ್ರಯೋಗದ ಮೂಲಕ ತಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥದ್ದು ಕವರ್ ಸ್ಲಿಪ್ಪು, ಸ್ಲೈಡು, ಅದೇ ರೀತಿಯಾಗಿ ಸ್ಯಾಫ್ರಿನ್ ಸೊಲ್ಯೂಷನ್ನು, ಸೊ ಈರುಳ್ಳಿ, ನೀಡಲ್ಸು, ಸೊ ಇಷ್ಟೆಲ್ಲ ಅವಶ್ಯಕತೆ ಇರೋದು ನಾವು ಕಾಣ್ತೀವಿ. ಸೊ ಮೊದಲನೇದಾಗಿ ನಾವು ಕವರ್ ಸ್ಲೈಡನ್ನು ತೆಗೆದುಕೊಳ್ಳೋಣ. ಸೊ ಅದ್ರ ಮೇಲೆ 1-2 ಡ್ರಾಪ್ ನೀರಿನ ಹನಿಗಳನ್ನು ಹಾಕೊಳ್ಳೋಣ. ಸೊ ಅದರ ಮೇಲೆ ಈರುಳ್ಳಿ ಪೊರೆಯ ಒಂದು ಪದರನ್ನು ತೆಗೆದುಕೊಳ್ಳೋಣ. ಇದರಿಂದ ಸೊ ಈ ಪೊರೆಯನ್ನು ಒಂದು ಕವರ್ ಸ್ಲಿಪ್ ಮೇಲೆ ಹಾಕ್ಕೊಂಡು ಸ್ಲೈಡ್ ಮೇಲೆ ಹಾಕ್ಕೊಂಡು ಇದಕ್ಕೆ 1 ಆರ್ ಈ ಸ್ಯಾಫ್ರಿನ್ ಸೊಲ್ಯೂಷನ್ ಡೈಲ್ಯೂಟನ್ನು 1-2 ಡ್ರಾಪನ್ನು ಈ ಸ್ಲೈಡ್ ಮೇಲೆ ಹಾಕೊಳ್ಳೋಣ. ಸೊ ಡೈಲ್ಯೂಟ್ ಹಾಕ್ಕೊಂಡಾಗ ಸೊ ಹಾಕೋ ಉದ್ದೇಶ ಸೊ ನಾವು ಸೆಲ್ಸ್ಗಳನ್ನು ಕ್ಲಿಯರಾಗಿ ವಿಸಿಬಲ್ ಆಗಿ ಕಲರೈಸೇಷನ್ ಮೂಲಕ ಮಕ್ಕಳಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಸಹಕಾರಿಯಾಗೋದು. ಓಕೆ, ಒಂದು ಕವರ್ ಸ್ಲಿಪ್ಪನ್ನು ಹಾಕೊಳ್ಳೋಣ. ಸೊ ಕವರ್ ಸ್ಲಿಪ್ ಹಾಕುವಾಗ ಸ್ವಲ್ಪ ನಿಧಾನವಾಗಿ ಏರ್ ಬಬಲ್ ಬರದೇ ಹಾಗೆ ನೋಡ್ಕೊಳ್ಳೋದು ಮುಖ್ಯ. ಸೊ ಇವಾಗ ಸೊ ಇದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡ್ರಿ, ಇಲ್ಲಿ ಮಕ್ಕಳೇ, ಇಲ್ಲಿ ಯಾವ ರೀತಿಯಾಗಿ ಸೆಲ್ಸ್ಗಳು ಕಾಣುತ್ತೆ ಇರೋದು ಕೊಠಡಿ ಇರೋ ರೂಪದಲ್ಲಿ ಕ್ಲಿಯರ್ ಆಗಿ ನೋಡೋಕ್ಕೆ ಸಹಕಾರಿಯಾಗೋದು ನಾವು ಕಾಣ್ತೀವಿ. ಸೊ ಈಸಿಯಾಗಿ ಸೆಲ್ವಾಲನ್ನು ನಾವು ಕಾಣ್ಬೋದು, ಜೀವಕೋಶದ ಕೋಶ ಪೊರೆಯನ್ನು ನಾವು ಕ್ಲಿಯರಾಗಿ ಕಾಣ್ಬೋದು, ಅಲ್ಲಲ್ಲಿ ಜೀವಕೋಶಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ